ಮುರಳಿ ಅವರ ನಿಮ್ಮ ಹತ್ರನೇ ಮಾತಾಡ್ತೀನಿ. ವಾರ್ ಅಂತೂ ಇಂತೂ ಶುರು ಆಗಿದೆ, ಮುಗಿಯೋದು ಯಾವಾಗ ಅಂತಂದ್ರೆ ಚಕ್ರವರ್ತಿ ಚೂಡಣ್ಣ, ಈಗೇನು ಚಕ್ರವರ್ತಿ ಚಂದ್ರಚೂಡಣ್ಣ ಹೇಳಿದ್ರಲ್ಲ, ಇಂಥ ಮಾತುಗಳನ್ನ ಕಮ್ಮಿ ಮಾಡಿದಾಗ ಮೇಡಮ್, ಇಂಥ ವಿವಾದಾತ್ಮಕ ಹೇಳಿಕೆಗಳಲ್ಲೇನೆ ಅತಿಯಾದ ದೊಡ್ಡ ವಿವಾದಾತ್ಮಕ ಹೇಳಿಕೆಗಳು ನೋಡ್ರಪ್ಪ, ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಳು ಮುಟ್ಕೊಂಡು ನೋಡ್ಕೋಬೇಡ್ರಿ ಅಂತವ್ರೆ. ಓಕೆ, ಚಕ್ರವರ್ತಿ ಚೂಡಣ್ಣನು ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತು, ನೋಡ್ರಪ್ಪ ಇದೆಲ್ಲ ಬೇಕಾ ದರ್ಶನ್ ಫ್ಯಾನ್ಸ್ಗಳೇ, ನೋಡ್ರಪ್ಪ ಏನೋ ಮಾಡ್ತಾ ಇದ್ದೀರಾ ಅದು ಇದು ಅಂತ ಅಂದಿದ್ರೆ ಅವ್ರ ಓಕೆ. ಹಂಗ ಹೇಳ್ತಾ ಇಲ್ಲ ಅವರು, ಮುಗಿದೋದ ಅಧ್ಯಾಯ ಏನಕ್ಕಂಡ್ರೆ ಅದೇನೋ ಆಯ್ತು ಹೋಯ್ತು ಮಾತಾಡಿದ್ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೆಂಗ್ ಹೇಳ್ತಾವ್ರೆ ಅಂದ್ರೆ ಓವರ್ ಟ್ರಿಗರ್ ಹೇಳ್ತಾವ್ರೆ. ವಿಜಯಲಕ್ಷ್ಮಿ ದರ್ಶನ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ಯಾರ ವಿರುದ್ಧವಾಗಿ? ಯಾರ ವಿರುದ್ಧವಾಗೂ ಇಲ್ಲ ಮೇಡಮ್. ಯಾರ ವಿರುದ್ಧವಾಗಿ ಯಾಕಿಲ್ಲ ಅಂತಂದ್ರೆ, ಕೆಲವರು ಅವ್ರ ಜೊತೆಗೆ ಇದ್ದು ಅವ್ರ ಯಾವುದೇ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ಗಾಗ್ಲಿ ಕರ್ಕೊಂಡೋಗಿ ಆಮೇಲೆ ಲಾಸ್ಟಿಗೆ ಹಿಂದೆ ಸರ್ಕೊಂಡ್ರಲ್ಲ, ಆಮೇಲೆ ಯಾರಾದ್ರೂ ನ್ಯೂಸ್ನವ್ರು ಹೋಗಿ ಮೈಕ್ ಹಿಡಿಯೋದಕ್ಕೆ ಹೋದ್ರೆ ಕೆಲವರೆಲ್ಲ ಇದನ್ನ ಕೇಳಕ್ ಹೋಗ್ಬೇಡಿ, ನೆಕ್ಸ್ಟ್ ಬೇರೆ ಮಾತಾಡಿ, ಒಳ್ಳೆ ಸಂದರ್ಭದಲ್ಲಿ ಕೆಟ್ಟ ವಿಚಾರ ಇಲ್ಲಿ ಅದೇ ಮಾಧ್ಯಮದವ್ರ ಹತ್ರ ಬೇಜಾನಾಗಿದೆ. ಯಾವ ಕಡೆಯಿಂದ? ನೀವ್ ಈಗ ಯಾರ ಬಗ್ಗೆ ಮಾತಾಡಿದ್ರಿ? ನಮ್ಮ ಬಗ್ಗೆ ನಾವು ಹೇಳ್ತಾ ಇರೋದು ಮಾತಾಡ್ಸಿರೋದು ಬೇಕಾದಷ್ಟು. ವಿಜಯಕ್ಕ ಮಾತಾಡಿರ್ತಕ್ಕಂಥದ್ದು ಯಾರ ಬಗ್ಗೆ ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಜೊತೆಲೇ ಇದ್ಕೊಂಡು ಯಾವುದೇ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ಗಾಗ್ಲಿ ಇನ್ನೊಂದು ಮತ್ತೊಂದು ಎಲ್ಲಕ್ಕೂ ಜೊತೆಲಿ ಓಡಾಡ್ತಾ ಇದ್ದವ್ರು, ಅಣ್ಣ ಹಂಗೆ ಅಣ್ಣ ಹಿಂಗೆ ಅಣ್ಣ ಅದು ಅಣ್ಣ ಇದು ಅಂತಂದು ಲಾಸ್ಟಿಗೆ ಏನಾಯ್ತು ನೇರವಾಗಿ ದರ್ಶನ್ ಅವರ ಸಹಾಯ ತಗೊಂಡು ಚಿತ್ರರಂಗದಲ್ಲಿ ಬೆಳೆದ್ರು, ಪ್ರಮೋಷನ್ ಬಳಸ್ಕೊಂಡ್ರು. ವಿಜಯಲಕ್ಷ್ಮಿ ದರ್ಶನ್ ಅವ್ರು ಹೇಳಿದ್ದನ್ನ ಸುದೀಪ್ ಕಡೆಯವರು ಅಥವಾ ಸುದೀಪ್ ಫ್ಯಾನ್ಸ್ ಗಳು ಅಪಾರ್ಥ ಮಾಡ್ಕೋಬಾರ್ದು, ಬಟ್ ಇವ್ರು ಹೇಳಿದ್ದನ್ನ ನೀವು ಅಪಾರ್ಥ ಮಾಡ್ಕೋಬಹುದು. ಅಪಾರ್ಥ ಮಾಡ್ಕೋಬಾರ್ದು ಅಂತ ಓಕೆ, ಅಪಾರ್ಥ ಮಾಡ್ಕೋಬಾರ್ದು ಅಪಾರ್ಥ ಮಾಡ್ಕೊಂಡಿಲ್ವಾ? ದರ್ಶನ್ ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ದರ್ಶನ್ ಅಭಿಮಾನಿಗಳನ್ನು ಒಂದ್ ರೀತಿ ಪ್ರವೋಕ್ ಮಾಡೋ ತರನೇ ಇದು. ನಮ್ಮ ಅಣ್ಣನ ವಿಚಾರದಲ್ಲಿ ನಮ್ಮ ಅದ್ಗೆನೆ ಹೆಂಗ್ ಅಂದ್ಬಿಟ್ರಲ್ಲ, ನಾವ್ ಇನ್ನೂ ಮುಂದುವರಿಸಬಹುದು ಅಂತ ಪ್ರವೋಕ್ ದರ್ಶನ್ ಅವರು ಬೆಂಗಳೂರಲ್ಲಿ ಇದ್ದಾಗ ಉಳ್ದಂತವ್ರು ಬೆಂಗಳೂರಲ್ಲಿ ಇದಾರೋ ಅಥವಾ ಇಲ್ವೋ, ಅದ್ರ ಬೆಂಗಳೂರಲ್ಲಿ ಇದ್ದಾಗಲ್ಲ, ದರ್ಶನ್ ಅವರು ಹೊರಗಡೆ ಇದ್ದಾಗ ಬೆಂಗಳೂರಿನಲ್ಲಿ ಕೆಲವೊಬ್ರು ಇದಾರೋ ಇಲ್ವೋ ಅನ್ನೋ ರೀತಿಯಲ್ಲಿ ಇರ್ತಾರೆ. ಅವ್ರ ಇಲ್ದಲೇ ಇರುವಾಗ ಸನ್ನಿವೇಶನಗಳನ್ನ ಹೀಗ್ ಬಳಸ್ಕೊಳ್ತಾ ಇದಾರೆ ಅಂತ ವಿಜಯಲಕ್ಷ್ಮಿ ದರ್ಶನ್ ಯಾರು ನೀವ್ ಹೇಳ್ಬೇಕು. ಪರೋಕ್ಷವಾಗಿ ಅದನ್ನ ನೀವ್ ಹೇಳ್ಬೇಕಲ್ಲ, ಹೇಳಿದ್ರು ಹಾಗಾದ್ರೆ ಅಂತ. ವಿಜಯಕ್ಕ ಬಂದು ನೇರವಾಗಿ ನೇನೆ ಹೇಳ್ತಾ ಇರ್ತಕ್ಕಂಥದ್ದು, ನಮ್ ಜೊತೆಲೆ ಇದ್ಕೊಂಡು ನಮ್ ಜೊತೆಲೆ ತಿಂದು ಯಾವಾಗ ದರ್ಶನ್ ಅವರ ಪ್ರಕರಣ ಅಂತ ಬಂದು ಬಳಸಬೇಕಾಗಿಲ್ಲ, ಅರ್ಥ ಆಗುತ್ತೆ. ವಿಜಯಲಕ್ಷ್ಮಿ ದರ್ಶನ್ ಅವರ ಸ್ಟೇಟ್ಮೆಂಟ್ ಅಭಿಮಾನಿಗಳಿಗೆ ಅರ್ಥ ಆದ್ರೆ ಸಾಕು, ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ಬಿಟ್ಟ ಸ್ಥಳವನ್ನ ತುಂಬಿಕೊಳ್ಳೋದು ಸುದೀಪ್ ಅಭಿಮಾನಿಗಳಾಗಿ ನಮಗೂ ಅರ್ಥ ಆಗುತ್ತೆ ಅಂತ ಅವರಂದ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀರಾ? ನಾವು ಮೂವಿ ನೋಡೋದು ಬೇಡವಾ ನೀವು ಮೂರು ಜನ ಸ್ವಲ್ಪ ತಡವಾಗಿ ಬಂದ್ರಿ, ಇವ್ರಿಬ್ರು ಇದ್ರು. ಆರಂಭದಲ್ಲಿ ನಾನು ಕಾರ್ಯಕ್ರಮವನ್ನು ವೆಲ್ಕಮ್ ಮಾಡ್ಕೊಂಡಿದ್ದೆ. ಹೆಂಗ್ ಗೊತ್ತಾ, ಸ್ಯಾಂಡಲ್ವುಡ್ ನ ಅಂಬರೀಶ್ ಮತ್ತು ವಿಷ್ಣುವರ್ಧನ್ ರೀತಿಯಲ್ಲಿ ನೋಡ್ಬೇಕು ಅಂತ ಮುಂದಿನ ತಲೆಮಾರುಗಳಿಗೂ ಕೂಡ ಒಂದು ಆಲದ ಮರದ ತರ ಇವರಿಬ್ರು ದಚ್ಚು ಕಿಚ್ಚ ಹೆಸರು ಕೇಳಿದ್ರೆ ಒಂದು ಫೀಲ್ ಇದೆ ಮೇಡಮ್ ಅವರೇ, ಓಕೆನಾ? ಆಲದ ಮರದ ತರ ಬೆಳಿಬೇಕು, ಮುಂದಿನ ತಲೆಮಾರಿಗೆ ನಿದರ್ಶನವಾಗಬೇಕು, ನಮ್ಮ ಒಂದು ಉದ್ದೇಶ. ಚಕ್ರವರ್ತಿ ಚಂದ್ರ ಯಾವಾಗ ನಿಲ್ಲಿಸ್ತೀರಿ ಫ್ಯಾನ್ಸ್ ವಾರ್ ಅಂತ ಕೇಳಿದಾಗ ಅವ್ರ ಒಂದು ಪದ ಬಳಸಿದ್ರು, ಇನ್ನು ಚಕ್ರವರ್ತಿ ಚಂದ್ರಚೂಡು ಕುಂಬಳಕಾಯಿ ಕಳ್ಳ ಅಂದಾಗ ಯಾವಾಗ ಎಗ್ಲು ಮುಟ್ಟು ನೋಡ್ಕೊಳ್ಳೋದು ನಿಲ್ಲಿಸಿ ಅಂತ ಪದ ಬೇಡ ಅಂತ ಹೇಳಿ, ಅಂತ ಪದಗಳು ನಮ್ಮ ಕಡೆಯಿಂದ ಬಂತು ಅಂತ ಹೇಳಿದಾಗ ಧನ್ವೀರ್ ಅವ್ರು ಯಾರು ದರ್ಶನ್ ಅವ್ರ ಆಪ್ತರು ಅಂತ ಗೊತ್ತು. ಅವ್ರು ಏನಂತ ಸ್ಟೇಟ್ಮೆಂಟ್ ಅವಶ್ಯಕತೆ ಇತ್ತ ಈ ಸಂದರ್ಭದಲ್ಲಿ? ನಮ್ಮ ಮನೇಲಿ ನಮ್ಮ ಅಪ್ಪನ ಫೋಟೋ ಹಾಕೊಂತೀನಿ, ಇಡೀ ಕಾಡ್ಗೆ ಸಂದರ್ಭ ಜಗದೀಶ್ ಅವರೇ, ಸಂದರ್ಭ ನಿಮಗ್ ಬೇಕಾದಾಗ ಮಾತ್ರ ಚೆನ್ನಾಗಿರ್ಬೇಕು. ಸಂದರ್ಭ ಸುದೀಪ್ ಅವ್ರು ನೋಡ್ಬೇಕಿತ್ತು. ಮೇಡಮ್ ನಾನು ಈಗಲೂ ಕೇಳ್ತಾ ಇದೀನಿ, ಸ್ಪಷ್ಟನೆ ಸಮಯ ಸಂದರ್ಭ
ಎಲ್ರಿಗೂ ಮೇಡಮ್ ಒಂದೇ ಇಲ್ಲಿ ಏನಾದ್ರು ಸುದೀಪ್ ಅಣ್ಣ ಮಾತಾಡಿದ್ನ ನಾವು ತಪ್ಪು ಅಂತ ಇದೀವಿ ಸ್ಪಷ್ಟನೆ ಆಗಿರೆ ಪೈರಸಿ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ಮುಗ್ದೋಗಿರೋದು ಬರೀ ನಾವು ಬೆಲೆ piracy ಕಟ್ತಾ ಅಂತ ಇದ್ದೀವಿ ನಮ್ಮ ಸಿನಿಮಾಗೆ ಎದುರಿಸೋ ಫ್ಯಾನ್ಸ್ಗಳು ಸಮಸ್ಯೆ. ಅವ್ರಿಗೆ ಬೇಕಾದಂಗೆ ಬೇಕಾದಂಗೆ ಪದ ಬಳಕೆ ಮಾಡ್ತಾ ಇದಾರೆ ಪರ್ಸನಲ್ ವಿಚಾರಗಳನ್ನ ಪರ್ಸನಲ್ ಫೋಟೋಗಳನ್ನ ಹಳೆ ಫೋಟೋಗಳನ್ನೆಲ್ಲ ಮುಂದಕ್ಕೆ ತರ್ತಾ ಇದ್ದಾರೆ ಹೌದು. ಹಿಂಗಿದ್ದಾಗ ಯಾರು? ನೀವೇ ಅಭಿಮಾನಿಗಳು ನೀವೇ ಅಂತ ಅನ್ನಕ್ ಹೋಗ್ಬೇಡಿ. ಎರಡೂ ಕಡೆ. ಅಭಿಮಾನಿಗಳು ಅನ್ನಕ್ಕೂ ಹೋಗ್ಬೇಡಿ. ಅದ್ಯಾರು? ಇಲ್ಲಿ ಕಿಡಿಗೇಡಿಗಳು. ಕೆಲವು ಸೋ-ಕಾಲ್ಡ್ಗಳು, ಅವ್ರು. ಕೆಲವು ಫೇಕ್ಗಳು, ಬೆಳಿಗ್ಗೆ ಏನಾಯ್ತು ಗೊತ್ತಾ ಸುದೀಪ್ ಮೇಡಮ್? ಅಣ್ಣನ್ ಕಡೆಗೂ ಅಲ್ಲ ಕೇಳಿ, ಇದ್ದಾರೆ, ಆಯ್ತು, ದರ್ಶನ್ ಅವ್ರ ನಿಮ್ಮ ಕಡೆಗೂ ಇದ್ದಾರೆ, ಮೇಡಮ್. ಎಲ್ಲ ಪರಿಸ್ಥಿತಿ ಸ್ಯಾಂಡಲ್ವುಡ್ ನಲ್ಲಿ ಪರಿಸ್ಥಿತಿ ನಿಜವಾಗಿಯೂ ಕಳೆದ 2 ದಿನದಿಂದ ಸರಿ ಇಲ್ಲ ಅನ್ನೋದು ನಿಮ್ಗೂ ಗೊತ್ತು ನಿಮಗೂ ಗೊತ್ತು ಅಲ್ವಾ. ಇಂಥ ಟೈಮ್ ನಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು, ಆಯ್ತು. ಸುದೀಪ್ ಅವರು ಮತ್ತೊಂದು ಪೋಸ್ಟ್ ಮಾಡಿದ್ರು, ಅದು ಓಕೆ. ಯಾರು ಧನ್ವೀರ್ ಅವರು ಒಂದು ಫೋಟೋ ಹಾಕಿ ಒಂದು ಡೈಲಾಗ್ ಹಾಕ್ತಾರೆ, ಯಾರು ಹೆಂಗಾದ್ರೂ ಇರ್ಲಿ ನಮ್ಮ ಅಣ್ಣನೇ, ಇನ್ಯಾರು ಇಲ್ಲ, ಉಳ್ದವ್ರು ಯಾರು ಇಲ್ಲ, ಝೀರೋ ಅನ್ನೋ ರೀತಿ ಅಂತಾಗ ಮತ್ತೊಬ್ಬರನ್ನ ಪ್ರವೋಕ್ ಮಾಡುತ್ತಾ ಇಲ್ವಾ? ನನ್ನ ವೈಯಕ್ತಿಕ ನಿಮಗ್ ಬಿದ್ರೆ ಕಲ್ಲೇಟು, ಬೇರೆಯವ್ರಿಗೆ ಬಿದ್ರೆ ಹೂವಿನ ನಾವು ಪಡೆ ಏಟು. ಅಂದ್ರೆ ನೀವು ಒಂದ್ ಗಜಪಡೆ second, ನಮ್ಗೆ ಒಂದ್ ಅನ್ಕೋತೀರಾ, second, ತಡೀರಿ ಇಲ್ಲಿ. ಸಿಂಹ ಅಂದ್ರೆ ನೀವೇ ತಡೀರಿ ಸಿಂಹ ಇಲ್ಲಿ. ಅನ್ಕೋತೀರಾ, ಎಲ್ಲ ನಿಮ್ಗೆ ಅಲ್ಲ ಸಮಸ್ಯೆ. ಸರ್, ಪ್ರತಿ ಬಾರಿ ಸಿನಿಮಾ ರಿಲೀಸ್ ಟೈಮ್ ನಲ್ಲಿ ಹೋದ ವರ್ಷ ಬಾಸಿಸಂ ಕಾಲ ಮುಗೀತು, ಮಾಸಿಸಂ ಕಾಲ ಸ್ಟಾರ್ಟ್ ಆಯ್ತು. ಯಾಕೆ ಪ್ರತಿ ಬಾರಿ ಹೇಳಿದ್ರು? ಸಿನಿಮಾ ರಿಲೀಸ್ ಟೈಮ್ ನಲ್ಲಿ ಯಾಕೆ ಈ ತರ